ಯಳಂದೂರು ಕೆಪಿಎಸ್ನಲ್ಲಿ ಎಲ್ಕೆಜಿಗೆ ಭಾರಿ ಪೈಪೋಟಿ 40 ಸೀಟಿಗೆ 67 ಅರ್ಜಿ ಲಾಟರಿ ಮೂಲಕ ಆಯ್ಕೆ. ಯಳಂದೂರು ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಘೋಷವಾಕ್ಯದೊಂದಿಗೆ ಯಳಂದೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ಎಲ್ಕೆಜಿ ವಿದ್ಯಾರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಶುಕ್ರವಾರ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳತ್ತ ಪೋಷಕರ ಒಲವು ಹೆಚ್ಚಾಗಿದೆ, ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಕೆಪಿಎಸ್ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಮೂಗು ಮುರಿಯುವ ಕಾಲ ಮುಗಿಯಿತು. ನಂತರ ಮಾತನಾಡಿದ ಉಪ ಪ್ರಾಂಶುಪಾಲ ಆರ್ ನಂಜುಂಡಯ್ಯರವರು, ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಕಾಲ ಹೋಯಿತು. ಕೆಪಿಎಸ್ಗೆ ಈಗ ಡಿಮ್ಯಾಂಡ್ ಜಾಸ್ತಿ. ಇಂಗ್ಲಿಷ್ ಮಾಧ್ಯಮ, ಉತ್ತಮ ಶಿಕ್ಷಕರು, ಸರ್ಕಾರಿ ಸೌಲಭ್ಯ ಎಲ್ಲವೂ ಇದೆ. ಅದಕ್ಕೆ 40 ಸೀಟಿಗೆ 67 ಅರ್ಜಿ ಬಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಎಲ್ಲರೂ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕರ ವೃಂದ ಹಾಗೂ ಪೋಷಕರ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಎಲ್ಕೆಜಿಗೆ ಸೇರುವ ಪುಟಾಣಿಗಳ ಕಲವರ ಪೋಷಕರ ಮುಖದಲ್ಲಿ ಮಕ್ಕಳ ಭವಿಷ್ಯದ ಕನಸು ಎದ್ದು ಕಾಣುತ್ತಿತ್ತು. ವರದಿ ಗೂಳಿಪುರ ಮಣಿಕಂಠ ನಾಯಕ್. और ಪೋಷಕರಿದ್ದಾರೆ ಇಲ್ಲಿ ನಾಯಕ ಪಿ ಯಳಂದೂರು ಮೂರನೇದು ಎಲ್ಲ ಹಿರಿಯರು ಈಗ ಎಲ್ಲ ಹೇಳಿದ್ದಾರೆ. 7 ಸಣ್ಣ ಸಣ್ಣ ಆದ್ರಿಂದ ಕಾಯ್ತಿದ್ದಾರೆ. ಹೇಳ್ತಾ 40 ಮಕ್ಕಳಿಗೆ 70 ಬಂದಿದೆ. ಯಾರು ಪಾಪಡಿ, ಯಾರು ಶಿಕ್ಷಕರು ಕಂಡುಕೊಳ್ಳಿ ಅಂತ ಹೇಳ್ತಾ ಯಾಕೆ 70 ಅರ್ಜಿ ಬರ್ತಾ ಅಂತಂದ್ರ ನಮ್ಮಲ್ಲಿರೋ ಒಳ್ಳೆ ವಿದ್ಯಾರ್ಥಿ ಗುರುಗಳು ಅಂದ್ರೆ ಅವ್ರ ನಮ್ಮ ಎಲ್ಲಕ್ಕಿಂತ ತಂದೆಗಿಂತೂ ಹೆಚ್ಚು ಗೌರವ. ಎಲ್ಲ ಟೀಚರ್ಗಳು ಒಳ್ಳೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಅವರು ಬೋಧನೆ ಮಾಡ್ತಾರೆ. ಇದೆಲ್ಲರೂ ಅವ್ರಿಗೆ ಸಾಕಾಗ್ತದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ 40 100 ಆಗಲಿ ಅಂತ ಹೇಳ್ತಾ ನಂದಿ ಹೇಳಿ ಮಾತಾಡೋ ಹಂಗೆಲ್ಲ ರಸ್ತೆಯಲ್ಲಿ ನಾವು ಅರ್ಜಿಗಳನ್ನು ಈಗಾಗಲೇ ಗುಂಬಳಿನಲ್ಲೂ ಕೂಡ ಎಲ್ಕೆಜಿ ಸ್ಟಾರ್ಟ್ ಆಗಿದೆ. ಎರಿಯಲ್ ಬಸ್ಸಲ್ಲೂ ಕೂಡ ಎಲ್ಕೆಜಿ ಸ್ಟಾರ್ಟ್ ಆಗಿದೆ. ದುರ್ಗಟ್ಟಿನಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ದಯಮಾಡಿ ಆ ಭಾಗದ ಆ ಕ್ಷೇತ್ರದಲ್ಲಿ ಇದ್ದಂತ ಯಾರೇ ಪೋಷಕರು ಇದ್ರು ಕೂಡ ದಯಮಾಡಿ ಅಲ್ಲೂ ಕೂಡ ನಾವು ಸೇರಿಸ್ಕೊಳ್ಬೇಕಂತ ವಿನಂತಿಸಿಕೊಳ್ತ ಅವಕಾಶ ಒಳ್ಳೆ ರೀತಿ ಎಜುಕೇಶನ್ ಕೊಡಿಸಬೇಕು, ಒಳ್ಳೆ ಶಾಲೆ ಓದಿಸಬೇಕು ಅಂತೇಳಿ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ. ಅಂತ ನಿರ್ಧಾರದಲ್ಲಿ ತಾವು ಹರಿಯುವ ನೀರು. ಹಾಗಾಗಿ ಪ್ರತಿ ವರ್ಷ ಒಂದು ಹೊಸ ಬದಲಾವಣೆಯನ್ನು ಸರ್ಕಾರ ಬರುತ್ತಿದ್ದರೆ ಹಲವಾರು ಹೊಸ ಕಾರ್ಯಕ್ರಮಗಳನ್ನ ಜಾರಿ ತರ್ತದೆ. ಆ ನಿಟ್ಟಿನಲ್ಲಿ ಕೆಪಿಎಸ್ ಮಾದರಿ ಶಾಲೆಗಳು ಕೂಡ ಉಂಟು. ಈ ಶಾಲೆಗೆ 40 ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಆಗ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳು ಆಯ್ಕೆ ಆಗಲಿ ಅಂತ ನನ್ನ ಆಸೆ. ಆದ್ರೆ ಆಯ್ಕೆಗೆ 40 ಮಕ್ಕಳು ಎಲ್ಲರಿಗೂ ಶುಭವಾಗಲಿ. ಹಾಗೆ ನನ್ನ